ಮನೆಯಲ್ಲೇ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಆರೋಗ್ಯದಲ್ಲಿ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾರೆ ಡಾಕ್ಟರ್ ಲತಾ. ಏನು ಹೇಳ್ತಾರೆ ಕೇಳಿ. ಈ ಆರೋಗ್ಯವನ್ನು ಇಂಪ್ರೂವ್ ಮಾಡುವಂತಹ ಒಂದು ಮುಖ್ಯ ಪಿಲ್ಲರಲ್ಲಿ ವಿಹಾರ ಅಥವಾ ಲೈಫ್ ಸ್ಟೈಲ್ ಏನು ಬರುತ್ತೆ, ಅದರಲ್ಲಿ ಮುಖ್ಯವಾಗಿ ಎಕ್ಸಸೈಸ್ ಇರುತ್ತೆ. ಅದರ ಜೊತೆಗೆ ಬೇರೆ ಎಲ್ಲ ಏನಪ್ಪ ಅಂದರೆ, ಒಂದು ನಮ್ಮ ಸ್ಲೀಪ್ ಅಥವಾ ನಿದ್ರೆಯ ಸೈಕಲ್ ಏನಿದೆ ಅದು ತುಂಬ ಮುಖ್ಯ. ನಮಗೆ ಒಂದು ಅಡಲ್ಟ್ ಲೈಫ್ ನಂತರ 7ರಿಂದ 9 ಗಂಟೆ ನಿದ್ರೆ ಮಾಡಬೇಕು. ಹಾಗೆ ಈ ನಿದ್ರೆ ಏನಿದೆ ರಾತ್ರಿ 10ರಿಂದ ಬೆಳಗ್ಗಿನವರೆಗಿನ ಆ ಸಮಯದಲ್ಲೇ ನಾವು ಮಾಡಬೇಕಾಗತ್ತೆ. ತುಂಬ ಜನ ಒಂದು ಮಿಸ್ನಾಮರ್ ಇದೆ, ಯಾವಾಗಲೂ ಬೆಳಗ್ಗೆ ರಾತ್ರಿಯೆಲ್ಲ ಕೆಲಸ ಮಾಡಿಕೊಂಡು ಬೆಳಗ್ಗೆ ಯಾವಾಗಲೂ ಎದ್ದು ಒಂದು 10 ಗಂಟೆ ನಿದ್ದೆ ಮುಗಿಸಿದ್ರೆ ಸರಿ ಹೋಗುತ್ತಾ ಅಂತ. ಆಗಲ್ಲ. ಯಾಕೆಂದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಸರ್ಕ್ಯಾಡಿಯನ್ ರಿದಮ್. ಅದು ನಮ್ಮ ದೇಹದಲ್ಲಿ ಎಲ್ಲ ಪ್ರೋಸೆಸ್ ಏನಾಗಬೇಕು, ಹಾರ್ಮೋನ್ ರಿಲೀಸ್ ಆಗೋದು, ನಮ್ಮ ಆಹಾರ ಡೈಜೆಷನ್ ಆಗಿ ಅದಕ್ಕಿರ್ಬೋದು, ಅಥವಾ ನಿದ್ರೆ ಹಾರ್ಮೋನ್ ಇರ್ಬೋದು, ಅಥವಾ ಗ್ರೋತ್ ಹಾರ್ಮೋನ್, ಇವುಗಳಿಗೆಲ್ಲ ಯಾವಾಗ ಜಾಸ್ತಿ ಬರುತ್ತೆ, ಯಾವಾಗ ಕಡಿಮೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸರ್ಕ್ಯಾಡಿಯನ್ ರಿದಮ್ ಇರುತ್ತೆ. ಅದು ಯಾವತ್ತೂ ಚೇಂಜ್ ಆಗೋದಿಲ್ಲ. ಹೀಗೆಲ್ಲ ಮಾಡಿದಾಗ ಅದು ನಮ್ಮ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ನೀವು ನೋಡಿರ್ಬೋದು, ಈ ರಾತ್ರಿ ತುಂಬ ಹೊತ್ತು ಎದ್ದಿರೋದ್ರಿಂದ ಇನ್ಫ್ಯಾಕ್ಟ್ ಈ ಇನ್ಸುಲಿನ್, ಇವಾಗ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೇಸಸ್ಸು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಇದರಲ್ಲಿ ನಾವು ರಾತ್ರಿ ಎದ್ದು ಇರ್ತೀವಲ್ಲ, ಆ ಟೈಮಲ್ಲಿ ಆ್ಯಕ್ಚುಲಿ ಇನ್ಸುಲಿನ್ ತುಂಬ ಕಡಿಮೆ ಇರುತ್ತೆ. ಇನ್ಫ್ಯಾಕ್ಟ್ ರಾತ್ರಿ ತುಂಬ ಲೇಟಾಗಿ ತಿನ್ನೋದು, ರಾತ್ರಿ ನಿದ್ದೆ ಮಾಡದೇ ಇರೋದು, ಅಥವಾ ನೀವು ಈವನ್ ರಾತ್ರಿ ತುಂಬ ಹಾರ್ಶ್ ಲೈಟ್ಸ್, ಏನು ಮೊಬೈಲ್ ಇರ್ಬೋದು, ಕಂಪ್ಯೂಟರ್, ಈ ಲೈಟಿಗೆ ಒಡ್ಡೋದ್ರಿಂದ ಕೂಡ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಹಾಗೆ ಇದರಿಂದ ವೈಟಮಿನ್ ಡಿ ಡೆಫಿಷಿಯನ್ಸಿ ಕೂಡ ಕಂಡುಕೊಳ್ಳುತ್ತೆ. ಸೊ ಇವೆಲ್ಲ ಮಾಡದೇ ಇರೋದು ತುಂಬ ಮುಖ್ಯ. ಒಂದು ಸರಿಯಾದ ಒಂದು ನಿದ್ರೆಯ ಪ್ಯಾಟರ್ನನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಇವೆಲ್ಲ ಹ್ಯಾಬಿಟ್ಸ್ ಬೆಳೆಸ್ಕೊಳ್ಳುವ ಒಂದು ಲೈಫ್ ಸ್ಟೈಲ್ ಏನಿದೆ, ಇದು ಆರೋಗ್ಯಕ್ಕೆ ಒಳ್ಳೇದು ಮಾಡುತ್ತೆ. ಇದರ ಜೊತೆಗೆ ಬೆಳಗ್ಗೆ ಬೇಗ ಏಳೋದು, ಹಾಗೆ ಸೂರ್ಯನಿಗೆ ಮೈ ಒಡ್ಡೋದ್ರಿಂದ ತುಂಬ ಒಂದು ಪಾಸಿಟಿವ್ ಹಾರ್ಮೋನ್ಸ್ ಏನಿದೆ ನಮ್ಮ ದೇಹದಲ್ಲಿ ಬರುತ್ತೆ. ಇದು ಬ್ರೈನ್ ಹೆಲ್ತ್ ಮತ್ತು ಮನಸ್ಸಿಗೆ, ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುತ್ತೆ. ಹಾಗೆ ಬೆಳಗ್ಗೆ ಬೇಗ ಏಳೋದು, ಹೈಜೀನ್ ಮೇಂಟೈನ್ ಮಾಡೋದು, ಈ ರೀತಿಯ, ಹಾಗೆ ಗ್ರ್ಯಾಟಿಟ್ಯೂಡ್, ಇವುಗಳನ್ನೆಲ್ಲ ಮಾಡೋದ್ರಿಂದ ಒಂದು ನಮ್ಮ ಲೈಫ್ ಸ್ಟೈಲಿಗೆ ಅದನ್ನು ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ. ಇದಕ್ಕೆ ಈ ಜಾಪನೀಸ್ ಒಂದು ಪದ್ಧತಿ ಹೇಳ್ತಾರೆ, ಕಾಯ್ಜೆನ್ ಅಂತ, ಅಂದರೆ ಹ್ಯಾಬಿಟ್ ಬಿಲ್ಡಿಂಗ್ ಅಂತ ಹೇಳೋದು. ಇದನ್ನು ಒಂದೊಂದೇ ಹ್ಯಾಬಿಟನ್ನು ನಾವು ನಿಧಾನಕ್ಕೆ ಒಂದಕ್ಕೆ ಒಂದು ಸೇರಿಸ್ಕೊಂಡು ಹೋದಂಗೆ ನಮಗೆ ಒಳ್ಳೆ ಹ್ಯಾಬಿಟ್ಸನ್ನು ಬೇಗ ನಾವು ಆ ಹ್ಯಾಬಿಟ್ಟಿಗೆ ಅಳವಡಿಸ್ಕೋಬೋದು. ಇದನ್ನು ನಾವು ಇನ್ಫ್ಯಾಕ್ಟ್ ನಮ್ಮ ಪೂರ್ವಜರು ಒಂದು ಮಂಡಲ ಅಂತ ಹೇಳಿ ಮಾಡ್ತಾಯಿದ್ರು, ನಿಮ್ಗೆ ಗೊತ್ತಿರ್ಬೋದು. 14 ದಿವಸ ಮಾಡೋದು ಅಥವಾ ಒಂದು 21 ದಿವಸ ಮಾಡೋದು. ಈ ರೀತಿ ನಾವು ಒಂದು ಪಟ್ಟು ಹಿಡಿದು ಒಂದು ಡಿಸಿಪ್ಲಿನ್, ಶಿಸ್ತಿನ ಒಂದು ಬದ್ಧತೆಗೆ ಒಳಗಿಸ್ಕೊಂಡ್ರೆ ನಮಗೆ ಆರೋಗ್ಯ ನ್ಯಾಚುರಲಿ ಬರುತ್ತೆ. ಹಾಗೆ ಇನ್ನೊಂದು ಮುಖ್ಯವಾದ ಪ್ರಾಕ್ಟೀಸ್ ನಾವು ಮಾಡಬೇಕಾಗಿರೋದು ಮೆಡಿಟೇಷನ್. ಮೆಡಿಟೇಷನ್ ಅಂದರೆ ಧ್ಯಾನ ಅಂತ ಏನು ಹೇಳ್ತೀವಿ, ಅದು ಬರೀ ಬ್ರೀದಿಂಗ್ ಎಕ್ಸಸೈಸ್. ಆಫ್ಕೋರ್ಸ್ ಬ್ರೀದಿಂಗ್ ಮೇಲೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಇರ್ಬೋದು. ಇದರ ಮೇಲೆ ಕಂಪ್ಲೀಟ್ ಕೇಂದ್ರೀಕೃತವಾಗೋದೇನಿದೆ, ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ಹಾಗೂ ಮನಸ್ಸಿನ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ನೋ ಟು ಬ್ಯಾಡ್ ಹ್ಯಾಬಿಟ್ಸ್ ಈಸ್ ಆಲ್ಸೋ ಅ ಗುಡ್ ಹ್ಯಾಬಿಟ್. ಆ್ಯಕ್ಚುಲಿ ಅದು ತುಂಬ ಮುಖ್ಯ. ಈ ಆಲ್ಕೋಹಾಲ್ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು, ಇವೆರಡೂ ಕೂಡ ನಮ್ಮ ದೇಹದ ಹಲವು ಆರ್ಗನ್ಸ್ ಮೇಲೆ ತೊಂದರೆ ಮಾಡುತ್ತೆ. ಹಾಗಾಗಿ ಇವುಗಳಿಂದ ದೂರ ಇರುವಂಥದ್ದು. ಹಾಗೆ ಡಿಜಿಟಲ್ ಡಿಟಾಕ್ಸ್, ಜಾಸ್ತಿ ಮೊಬೈಲ್ ಫೋನ್ ನೋಡದೇ ಇರುವಂಥದ್ದು, ಅದನ್ನು ತುಂಬ ರಿಸ್ಟ್ರಿಕ್ಟೆಡ್ ಆಗಿ ಯೂಸ್ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ಇವೆಲ್ಲವೂ ನಮ್ಮ ಒಂದು ದೈನಂದಿನ ವಿಹಾರದಲ್ಲಿ ಬರುತ್ತೆ. ಇದು ನಮಗೆ ಆರೋಗ್ಯವನ್ನು ಚೆನ್ನಾಗಿ ಕಂಪ್ಲೀಟ್ ಆರೋಗ್ಯ ಕೊಡುವಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.